ಇದೀಗ ಕಾಂಗ್ರೆಸ್ನಲ್ಲಿ ವಿಲೀನವಾಗುತ್ತಾ ತೃಣಮೂಲ ಕಾಂಗ್ರೆಸ್. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಪರ ಬೀಸ್ತಾ ಇದೆ ತಂಗಾಳಿ. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಪರ ಬೀಸುತ್ತಿದೆ ತಂಗಾಳಿ. ಕಾಂಗ್ರೆಸ್ನಲ್ಲಿ ವಿಲೀನವಾಗುತ್ತಾ ತೃಣಮೂಲ ಕಾಂಗ್ರೆಸ್ ಅನ್ನುವಂಥದ್ದು. ಟಿಎಂಸಿ ಸರ್ವನಾಶಕ್ಕೆ ಪಣ ತೊಟ್ಟಿರೋ ಕೇಸರಿ ಸೇನೆ. ಮಮತಾ ವಿರುದ್ಧ ಬಂಡೆದ್ದಿರೋ ಶಾಸಕರು, ಸಂಸದರು ಅನಿವಾರ್ಯವಾಗಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತಾ ಇರುವಂತಹ ದೀದಿ. ನಿನ್ನೆಯಷ್ಟೇ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿದ್ದ ಮಮತಾ ಬ್ಯಾನರ್ಜಿ. ಚುನಾವಣೆ ಸೋಲಿನ ಬಳಿಕ ಮೊದಲ ಪ್ರತ್ಯೇಕ ಭೇಟಿ ಇದು. ಬಿಜೆಪಿಯ ವಿರುದ್ಧ ಬಲಿಷ್ಠ ಐಎನ್ಡಿಐ ಕೂಟ ಕಟ್ಟಬೇಕಾಗಿರುವಂತದ್ದು. ಆಗಿದ್ರಿಂದ ಟಿಎಂಸಿ ಹಾಗೆ ಕಾಂಗ್ರೆಸ್ ವಿಲೀನದ ಬಗ್ಗೆ ಈಗ ಚರ್ಚೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಇದೀಗ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಪರ ಬೀಸ್ತಾ ಇದೆ ತಂಗಾಳಿ. ಕಾಂಗ್ರೆಸ್ನಲ್ಲಿ ಏನಾದ್ರೂ ವಿಲೀನವಾಗುತ್ತಾ ತೃಣಮೂಲ ಕಾಂಗ್ರೆಸ್ ಅನ್ನುವಂತಹ ಪ್ರಶ್ನೆ. ಟಿಎಂಸಿ ಸರ್ವನಾಶಕ್ಕೆ ಪಣ ತೊಟ್ಟಿರುವಂತಹ ಕೇಸರಿ ಸೇನೆ. ಮಮತಾ ವಿರುದ್ಧ ಬಂಡೆದ್ದಿರುವಂತಹ ಶಾಸಕರು, ಸಂಸದರು, ತಮ್ಮದೇ ಪಕ್ಷದ ಶಾಸಕರು, ಸಂಸದರು ಅನಿವಾರ್ಯವಾಗಿ ಹೀಗಾಗಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತಾ ಇದ್ದಾರಾ ದೀದಿ. ನಿನ್ನೆಯಷ್ಟೇ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿದ್ರು ಮಮತಾ ಬ್ಯಾನರ್ಜಿ. ಚುನಾವಣಾ ಸೋಲಿನ ಬಳಿಕ ಇದು ಮೊದಲ ಪ್ರತ್ಯೇಕ ಭೇಟಿಯಾಗಿತ್ತು. ಬಿಜೆಪಿಯ ವಿರುದ್ಧ ಬಲಿಷ್ಠ ಐಎನ್ಡಿಐ ಕೂಟ ಕಟ್ಟಬೇಕಾಗಿರುವಂತದ್ದು ಅವರಿಗೆ. ಇದೀಗ ದೀದಿ ಕೋಟೆ ಛಿದ್ರವಾಗಿದೆ. ಮಮತಾ ಬ್ಯಾನರ್ಜಿಯನ್ನೇ ಪಕ್ಷದಿಂದ ಹೊರಗಟ್ಟಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆಯಂತೆ. ಮಮತಾ ಬ್ಯಾನರ್ಜಿ ವಿರುದ್ಧ ಬಂಡೆದ್ದವರು ಒಬ್ರ ಇಬ್ರ, ಸುಮಾರು ಶಾಸಕರು, ಸಚಿವರು, 2/3 ಶಾಸಕರು ರೆಬಲ್ ಆಗಿದ್ದಾರೆ ದೀದಿಯ ವಿರುದ್ಧ. ಮಮತಾ ಹೊರಗಟ್ಟಿದ ಶಾಸಕನೇ ಈಗ ಟಿಎಂಸಿ ಪಕ್ಷದ ಶಾಸಕಾಂಗ. 29 ಸದಸ್ಯರ ಪೈಕಿ 22 ಸದಸ್ಯರು ರೆಬಲ್ ಆಗಿದ್ದಾರೆ. ಮೋದಿ ಸೇನೆಯನ್ನ ಬೆಂಬಲಿಸುತ್ತೇವೆ ಅಂತಿದ್ದಾರೆ ರೆಬಲ್ ಸಂಸದರು. ಟಿಎಂಸಿಯ ಒಬ್ಬೊಬ್ಬರೇ ಈಗ ರಾಜ್ಯಸಭೆ ಸದಸ್ಯರ ರಾಜೀನಾಮೆ ನೀಡ್ತಾ ಇರುವಂತದ್ದು. ಬಿಜೆಪಿ ಸೇರಲು ಮುಂದಾಗಿದ್ದಾರೆ ಟಿಎಂಸಿಯ ಎಂಪಿಗಳು. ಇದೇ ಕಾರಣಕ್ಕೆ ಕಾಂಗ್ರೆಸ್ ಜೊತೆ ಟಿಎಂಸಿ ವಿಲೀನಕ್ಕೆ ಈಗ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ದೀದಿ ವಿರುದ್ಧ ಈಗ ಟಿಎಂಸಿ ಕೇಲ. ಮಮತಾ ಬ್ಯಾನರ್ಜಿಯನ್ನೇ ಪಕ್ಷದಿಂದ ಹೊರಗಟ್ಟಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮಮತಾ ಬ್ಯಾನರ್ಜಿ ವಿರುದ್ಧ ಬಂಡೆದ್ದವರು ಒಬ್ರ ಇಬ್ರ ಅನ್ನುವಂತಹ ಪ್ರಶ್ನೆ. 2/3 ಶಾಸಕರು ರೆಬಲ್ ಆಗಿದ್ದಾರೆ ದೀದಿಯ ವಿರುದ್ಧ. ಮಮತಾ ಹೊರಗಟ್ಟಿದ ಶಾಸಕನನ್ನೇ ಈಗ ಟಿಎಂಸಿ ಶಾಸಕಾಂಗ ನಾಯಕ ಆಗಿರುವಂತದ್ದು. 29 ಸಂಸದರ ಪೈಕಿ 22 ಸಂಸದರು ಈಗ ರೆಬಲ್ ಆಗಿದ್ದಾರೆ. ಮೋದಿ ಸೇನೆಯನ್ನ ಬೆಂಬಲಿಸುತ್ತೇವೆ ಅಂತ ಇದ್ದಾರೆ ರೆಬಲ್ನ ಸಂಸದರು. ಟಿಎಂಸಿಯ ಒಬ್ಬೊಬ್ಬರೇ ರಾಜ್ಯಸಭೆ ಸದಸ್ಯರು ಈಗ ರಾಜೀನಾಮೆ ನೀಡ್ತಾ ಇರುವಂತದ್ದು. ಬಿಜೆಪಿ ಸೇರಲು ಮುಂದಾಗಿದ್ದಾರೆ ಟಿಎಂಸಿ ಪಕ್ಷದ ಎಂಪಿಗಳು. ಇದೇ ಕಾರಣಕ್ಕೆ ಕಾಂಗ್ರೆಸ್ ಜೊತೆ ಟಿಎಂಸಿ ವಿಲೀನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು ಪಶ್ಚಿಮ ಬಂಗಾಳದಲ್ಲಿ.